ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ನಟ ದರ್ಶನ್ ಅವರ ಹೆಂಡತಿ ವಿಜಯಲಕ್ಷ್ಮಿ ಮತ್ತು ನಟ ಧನ್ವೀರ್ ಗೌಡ ಮಧ್ಯೆ ಏನೋ ಸರಿ ಇಲ್ಲ ಅನ್ನೋ ಅನುಮಾನಗಳು ಈಗ ಜೋರಾಗಿದೆ. ನಿನ್ನೆ ಅಷ್ಟೇ ದರ್ಶನ್ ಆಪ್ತ ಗೆಳೆಯ ಧನ್ವೀರ್ ಜೈಲಿಗೆ ಹೋಗಿ ದರ್ಶನ್ ಅವರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಜೈಲಿನಿಂದ ಹೊರಗೆ ಬಂದಾಗ ದರ್ಶನ್ ಹೇಗಿದ್ದಾರೆ ಅಂತ ಮಾಧ್ಯಮದವರು ಕೇಳಿದ್ದಕ್ಕೆ ಪರವಾಗಿಲ್ಲ ಅಂತ ಅಷ್ಟೇ ಒಂದೇ ಮಾತಿನಲ್ಲಿ ಉತ್ತರ ಕೊಟ್ಟು ಧನ್ವೀರ್ ಹೊರಟು ಹೋಗಿದ್ದಾರೆ. ಆದ್ರೆ ಜೈಲಿಗೆ ಹೋಗಿ ಬಂದ್ಮೇಲೆ ಧನ್ವೀರ್ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿಕೊಂಡಿರುವ ಒಂದು ಪೋಸ್ಟ್ ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಕೃಷ್ಣನ ಫೋಟೋ ಜೊತೆ ಪಡೆದುಕೊಂಡ ಮೇಲೆ ನಡೆದುಕೊಳ್ಳುವ ರೀತಿ ಚೆನ್ನಾಗಿರ್ಲಿ, ಅದು ವಸ್ತುವಾಗಲಿ ವ್ಯಕ್ತಿಯಾಗಲಿ ಅಂತ ಬರೆದುಕೊಂಡಿದ್ದಾರೆ. ವಿಶೇಷ ಏನಂದ್ರೆ ಕೆಲ ದಿನಗಳ ಹಿಂದೆ ವಿಜಯಲಕ್ಷ್ಮಿ ಅವರು ಜೈಲಿನಲ್ಲಿ ದರ್ಶನ್ ಅವರನ್ನ ಭೇಟಿಯಾಗಿ ಬಂದ ಮೇಲೆ ತೇಟ್ ಇದೇ ಪೋಸ್ಟ್ ಹಾಕಿಕೊಂಡಿದ್ರು. ಈಗ ಮೂಡಿರುವ ಪ್ರಶ್ನೆ ಒಂದೇ, ಇವರಿಬ್ಬರು ಜೈಲಿನಲ್ಲಿ ದರ್ಶನ್ ಅವರನ್ನ ನೋಡಿ ಬಂದ ಮೇಲೆ ಯಾಕೆ ಹೀಗೆ ಪೋಸ್ಟ್ ಹಾಕಿದ್ದಾರೆ? ವಿಜಯಲಕ್ಷ್ಮಿ ಮತ್ತು ಧನ್ವೀರ್ ಮಧ್ಯ ಏನಾದರೂ ಜಗಳ ಆಗಿದ್ಯಾ ಅಥವಾ ದರ್ಶನ್ ಮತ್ತು ಧನ್ವೀರ್ ನಡುವೆ ಮನಸ್ತಾಪ ಶುರುವಾಗಿದ್ಯಾ? ದರ್ಶನ್ ಕಷ್ಟದಲ್ಲಿದ್ದಾಗ ಹಲವರು ದೂರವಾಗಿದ್ರು. ಧನ್ವೀರ್ ಮಾತ್ರ ಜೈಲಿಗೆ ಹೋಗಿ ಸ್ನೇಹವನ್ನ ತೋರಿಸ್ತಿದ್ದಾರೆ. ಆದರೆ ಇಬ್ಬರು ಹಾಕಿರುವ ಈ ಪೋಸ್ಟ್ ಹಿಂದೆ ಇರುವ ಅಸಲಿ ವಿಷಯ ಏನು ಅನ್ನೋದನ್ನ ಕಾಲವೇ ಹೇಳಬೇಕಿದೆ.